ಫ್ರೆಂಡ್ಸ್, ಈಗಾಗಲೇ KCET ವತಿಯಿಂದ ನಮ್ಮ BSc ನರ್ಸಿಂಗಿಗೆ ಮತ್ತು ಇಂಜಿನಿಯರಿಂಗು, ಅಗ್ರಿಕಲ್ಚರು, ಫಾರ್ಮಾ ಡಿ ವಿದ್ಯಾರ್ಥಿಗಳಿಗೆ ಅಪ್ಡೇಟನ್ನು ಮಾಡಿದ್ದಾರೆ. ಬಟ್ ನಮ್ಮ ಒಂದು ಅಲೈಡ್ ಹೆಲ್ತ್ ಸೈನ್ಸು ಮತ್ತು BPT ವಿದ್ಯಾರ್ಥಿಗಳಿಗೆ ಯಾಕಿದು ಆಪ್ಷನ್ ಎಂಟ್ರಿ ಲಿಂಕ್ ಅವ್ರಿಗೆ ಯೂಸ್ ಆಗೋದಿಲ್ಲ ಅಂತಂದರೆ, ಅವ್ರಿಗೆ ಇನ್ನೂವರೆಗೂ ಕೂಡ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೊಟ್ಟಿಲ್ಲ. ಸೊ ವೆರಿಫಿಕೇಷನ್ ಸ್ಲಿಪ್ ಒಳಗಡೆ ಏನು ಬರುತ್ತೆ ಅಂತಂದರೆ, ಒಂದು ಇದು ಬರುತ್ತೆ, ಏನೋ ಸೀಕ್ರೆಟ್ ಕೀ ಅಂತ ಬರುತ್ತೆ. ಯಾಕಂದರೆ ಅದು ಪ್ರತಿ ಸಾರಿ ಸೀಕ್ರೆಟ್ ಕೀಯನ್ನು ಕೇಳುತ್ತೆ. ಉದಾಹರಣೆಗೆ ನಿಮ್ಗೆ ತೋರಿಸ್ತಾನೆ, ಇಲ್ಲಿ ಸೀಕ್ರೆಟ್ ಕೀ ಆಗಲೇ ಒಂದು ವಿಡಿಯೋದಲ್ಲಿ ಕೂಡ ತೋರಿಸಿದ್ದೆ. ಸೊ ಸೀಕ್ರೆಟ್ ಕೀ ನಮ್ಮ ಒಂದು ಅಲೈಡ್ ಹೆಲ್ತ್ ಸೈನ್ಸು ಮತ್ತು BPT ವಿದ್ಯಾರ್ಥಿಗಳು ಇನ್ನೂವರೆಗೆ ಕೊಟ್ಟಿಲ್ಲ. ಓಕೆ, ಹೀಗಾಗಿ ಈ ಒಂದು ಆಪ್ಷನ್ ಎಂಟ್ರಿ ನಮ್ಮ BPT ಮತ್ತು ಅಲೈಡ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಅಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಓಕೆ, 99% ಬಿಟ್ಟಿರುವಂಥ ಲಿಂಕ್ ಈಗೇನು ಬಿಟ್ಟಿದ್ದಾರೆ ಅಲ್ಲಿ ಅಡ್ಮಿಷನ್ ಫಸ್ಟ್ ರೌಂಡ್ ಸೀಟ್ ಆಪ್ಷನ್ ಎಂಟ್ರಿ ಅಂತ ಬಿಟ್ಟಿದ್ದಾರಲ್ಲ, ಸೊ ಈ ಲಿಂಕ್ ಇದೆಯಲ್ಲ, ಇದು ನಮ್ಮ BPT ಮತ್ತು ಅಲೈಡ್ ಹೆಲ್ತ್ ಸೈನ್ಸ್ ವಿದ್ಯಾರ್ಥಿಗಳಿಗೆ 99.99% ಅಲ್ಲ. ಯಾಕಂತಂದರೆ ಅವರುಗಳಿಗೆ ಇನ್ನೂವರೆಗೂ ಕೂಡ ಏನು ಮಾಡಿಲ್ಲ ಅಂತಂದರೆ ಸೀಕ್ರೆಟ್ ಕೀಗಳನ್ನು ಕೊಟ್ಟಿಲ್ಲ, ವೆರಿಫಿಕೇಷನ್ ಸ್ಲಿಪ್ಪನ್ನು ಕೊಟ್ಟಿಲ್ಲ. ಸೊ ಹೀಗಾಗಿ ಇದು ನಾಳೆಗೆ ನಿಮಗೆ 11 ಗಂಟೆ ತನಕ ಗೊತ್ತಾಗ್ಬಿಡುತ್ತೆ ಅಲೈಡ್ ಹೆಲ್ತ್ ಸೈನ್ಸು BPT ವಿದ್ಯಾರ್ಥಿಗಳಿಗೆ. ಬಟ್ 99.99% ಈ ಒಂದು ಆಪ್ಷನ್ ಎಂಟ್ರಿ ನಿಮಗೆ ಯೂಸ್ ಆಗೋದಿಲ್ಲ. ಆಮೇಲೆ ನನಗನ್ನಿಸುತ್ತೆ ಇದು ಸಪ್ರೇಟಾಗಿ ನಿಮಗೆ ಕೌನ್ಸಿಲಿಂಗ್ ಮಾಡ್ತಾರೆ ಅಂತ.